ಫಸ್ಟ್ ಆಫ್ ಆಲ್ ನಮ್ದ್ರಲ್ಲಿ ಬರೋಕೆ ಲಾಸ್ಟ್ ಮೂಮೆಂಟ್ ಕೊಹ್ಲಿ ಹತ್ತಿದ್ದು ಎಲ್ರಿಗೂ ಅಳು ಬಂದಿದೆ ಆಕ್ಚುಲಿ. ಶ್ರೇಯಸ್ ಅಯ್ಯರ್ ಔಟ್ ಆದ್ಮೇಲೆ ಹ್ಯಾಪಿನೆಸ್ ಇತ್ತಲ್ಲ. ಪಂಜಾಬ್ ಒನ್ ಬೈ ಒನ್ ಹೋಗಿ ತುಂಬಾ ಖುಷಿ ಆಗಿತ್ತು. RCB ಕಪ್ ಲಾಸ್ಟಿಗೆ ಲಾಸ್ಟ್ 4 hours ಇತ್ತಲ್ಲ, ಅದು ಮಾತ್ರ ತುಂಬಾ ಕ್ರೇಜ್, ಸಖತ್ ಎಮೋಷನಲ್ ಆಗಿತ್ತು. ಎಸ್, ಅಭಿಮಾನಿಗಳ ಸಂಭ್ರಮ ಇವತ್ತು ಮನೆ ಮಾಡಿರುವಂಥದ್ದು ವಿಧಾನಸೌಧದ ಮುಂದೆ. ಯಾವ ರೀತಿ ಅಂತಂದರೆ ರೆಡ್ ಆರ್ಮಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಯಾವಾಗ ಪ್ಲೇಯರ್ಸ್ಗಳು ಬರ್ತಾರೆ, ಯಾವಾಗ ನಾವು ನೋಡೋಣ ಅನ್ನುವಂಥದ್ದು ಸಂಭ್ರಮ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಯಾವ ರೀತಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ ಅಂತಂದರೆ ಪ್ರತಿ ಕ್ಷಣಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಇವತ್ತು RCB ಪ್ಲೇಸ್ನ ನೋಡ್ತೀವಿ, ಯಾಕಂದರೆ ಚಾಂಪಿಯನ್ಸ್ನ ನೋಡೋ ಒಂದು ಭಾಗ್ಯ, ಒಂದು ಖುಷಿ ಇದೆ ಅಲ್ರಿ. ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಕೂಡ ಈ ಸಾರಿಯ ಟ್ರೋಫಿ ಅದರಲ್ಲೂ ಕೂಡ ಬೆಂಗಳೂರಿಗೆ ಬಂದಿರುವಂಥದ್ದು, RCB ಪ್ಲೇಯರ್ಸ್ ಹೆಮ್ಮೆಯ ನಮ್ಮ RCB ಹುಲಿಗಳು ತಂದಿರುವಂಥದ್ದು ಬಹಳ ಖುಷಿ ಆಗುತ್ತೆ. ಯಾಕಂದರೆ ಸಾವಿರಾರು ಅಭಿಮಾನಿಗಳನ್ನು ನೋಡ್ತಾ ಇರ್ಬೋದು ನೀವು. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋದಾಗ ನಮಗನ್ಸುತ್ತೆ ಈ ರೀತಿ ಅಭಿಮಾನ, ಈ ರೀತಿ ಪ್ರೀತಿ, ಈ ರೀತಿ ವಿಶ್ವಾಸ ಯಾರ ಮೇಲೂ ಕೂಡ ಇಲ್ಲ, ಯಾವ ಟೀಮ್ ಮೇಲೂ ಕೂಡ ಇಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ಅಭಿಮಾನಿಗಳು ರೀ. ಇನ್ನೂ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಕಾರ್ಯಕ್ರಮ ಆರಂಭ ಆಗೋಕ್ಕೂ ಮುಂಚೆನೇ ಇಷ್ಟೊಂದು ಅಭಿಮಾನಿಗಳ ದಂಡು ಹರಿದು ಬರ್ತಾ ಇರುವಂಥದ್ದು. ಸಾವಿರಾರು ಅಭಿಮಾನಿಗಳು ಈಗಲೂ ಕೂಡ ಇಂಥ ಸುಡು ಬಿಸಿಲಿನಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅದು RCB ಟೀಮ್ನ ಗತ್ತು, ಆ ಗಾಂಭೀರ್ಯ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂದರೆ ಈ RCB ಟೀಮ್ ಕೇವಲ ಹೆಸರು ಮಾತ್ರ ಅಲ್ಲ, ಈ ಹೆಸರಿನ ಜೊತೆಗೆ ಪ್ರತಿಯೊಂದು ಕೂಡ ಉಸಿರು ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನಮಗೆಲ್ರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ, ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆ ಜೋಶು, ಆ ಸಂಭ್ರಮ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿ ಜನ ಸಂದಣೆ ಇಲ್ಲಿ ಹೆಚ್ಚಾಗಿಬಿಟ್ಟಿದೆ ಅಂತಾನೆ. ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿದ್ದಾರೆ ರೀ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಅಂದರೆ ಲಾಯಲಿಟಿ ಯಾವಾಗಲೂ ಕೂಡ RCB ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಆ ಪ್ರೀತಿ ನಾವು ಯಾವಾಗಲೂ ಕೂಡ ಕಾಪಾಡ್ಕೊತಾ ಇರ್ತೀವಿ. ಅಂದರೆ ಇನ್ನೂ ನೋಡಿ, ಕಾರ್ಯಕ್ರಮ ಇನ್ನೂ ಆರಂಭ ಆಗೋದಕ್ಕೆ ತುಂಬ ಸಮಯ ಇದ್ದರೂ ಕೂಡ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಇಲ್ಲಿ ಕಾಯ್ತಾ ಇರುವಂಥದ್ದು ಎದಕ್ಕೆ ಅಂತಂದರೆ ತಮ್ಮ ಪ್ಲೇಯರ್ಗಳನ್ನು ನೋಡೋದಕ್ಕೆ, ತಮ್ಮ ಪ್ಲೇಯರ್ಗಳನ್ನು ಕಾಣಿಸ್ಕೊಳ್ಳೋದಕ್ಕೆ. ಈ ರೀತಿ ಅಭಿಮಾನ. ಸೊ ಎಲ್ಲರೂ ಕೂಡ ಅದೇ ರೀತಿ ಸಂಭ್ರಮ, ಅದೇ ರೀತಿ ಉತ್ಸಾಹ. ಅಂದರೆ ನಿನ್ನೆ ಯಾವ ದಿನ ಇತ್ತು ಅಂತಂದರೆ ಇಡೀ ವರ್ಷ ಪೂರ್ತಿ ಆ ಹಬ್ಬದ ವಾತಾವರಣ ಇರುತ್ತಲ್ಲ, ನಿನ್ನೆ ಒಂದೇ ಒಂದು ದಿನದಲ್ಲಿ ಆ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಬನ್ನಿ, ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಏನು ಹೇಳ್ತಾರೆ, ಏನು ಕತೆ ಎಲ್ಲರನ್ನ ಕೂಡ. ಸೊ ಏನು ಹೇಳ್ತೀರಾ RCB ಅಭಿಮಾನಿಗಳಾಗಿ? ಇಷ್ಟೊಂದು ಸಂಭ್ರಮ ಇವತ್ತು ಸಡಗರ ಮನೆ ಮಾಡಿದೆ. ತುಂಬ ಖುಷಿ ಆಗ್ತಿದೆ. ಮಾತಾಡೋಕೆ ಬರ್ತಿಲ್ಲ. ಫೈನಲಿ ಆಫ್ಟರ್ 18 years ಕಪ್ ನಮ್ದಾಗಿದೆ. ಸಾಕು, ಇಷ್ಟೇ ಖುಷಿ. ತುಂಬಾ ಖುಷಿ ಆಗಿದೆ, ಮಾತೇ ಬರ್ತಿಲ್ಲ. ಅದಕ್ಕೂ ಸಾರ್ಥಕ ಆಯಿತು. 18 ವರ್ಷಗಳ ನಂತರ ಒಂದು ಕಾಯುವಿಕೆ ಇದೆಯಲ್ಲ, ಇದಾದ ನಂತರ ಇವಾಗ ಕಪ್ ಸಿಗೋದಿದೆಯಲ್ಲ, ಅದು ಸಂಭ್ರಮ ಹೇಗಿದೆ ಅಂತ? ಸಂಭ್ರಮ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಇದೆ. ನಮ್ಮ ಹಾಸ್ಟೆಲ್ 8 ಗಂಟೆ ಕ್ಲೋಸ್ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಬಂದಿದ್ದೀವಿ. ನಿನ್ನೆ ನೈಟ್ ಅಂತೂ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಬೇಕು, ದೇವದಾತ ನೋಡ್ಬೇಕು, ಸಾಲ್ಟ್ ನೋಡ್ಬೇಕು, ಎಲ್ರೂ ನೋಡ್ಬೇಕು, ಕಪ್ ನೋಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ದ್ರಲ್ಲಿ ಬರೋಕೆ ಅಷ್ಟೇ ಸಾಕು. ಖುಷಿ ಅನ್ಸುತ್ತೆ, ತುಂಬಾ ಖುಷಿ ಆಗಿದೆ. ಆದ್ರೂ ನಿನ್ನೆ ಒಂದು ಮ್ಯಾಚ್ ನೋಡಿದ್ರೆ ಅನ್ಕೋತೀನಿ, ಮ್ಯಾಚ್ ನೋಡಿದೀವಿ. ಕಣ್ಣೀರು ಲಾಸ್ಟ್ ಮೂಮೆಂಟ್ ಕೊಹ್ಲಿ ಹತ್ತಿದ್ದು ಎಲ್ರಿಗೂ ಅಳು ಬಂದಿದೆ ಆಕ್ಚುಲಿ. ಖುಷಿ ಆಯ್ತು. ಯಾಕಂದ್ರೆ ನಿನ್ನೆ ಒಂದು ಮ್ಯಾಚ್ ಇದೆಯಲ್ಲ, ಇಡೀ ಸಂಭ್ರಮ, ಇಡೀ ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ರು ಯಾವಾಗ ಕಪ್ ತೊಗೊಂಬರ್ತಾರೆ ಅಂತ. ಕಪ್ ಬಂದುಬಿಡ್ತು. ಏನು ಹೇಳ್ತೀರಾ? ಶ್ರೇಯಸ್ ಅಯ್ಯರ್ ಔಟ್ ಆದ್ಮೇಲೆ ಹ್ಯಾಪಿನೆಸ್ ಇತ್ತಲ್ಲ. ಪಂಜಾಬ್ ಒನ್ ಬೈ ಒನ್ ಹೋಗಿ ತುಂಬಾ ಖುಷಿ ಆಗಿತ್ತು. RCB ಕಪ್ ಲಾಸ್ಟಿಗೆ ಲಾಸ್ಟ್ 4 hours ಇತ್ತಲ್ಲ, ಅದು ಮಾತ್ರ ತುಂಬಾ ಕ್ರೇಜ್. ಅವಾಗ ಸಖತ್ ಎಮೋಷನಲ್ ಆಗಿತ್ತು. 4 hour ಮಾತ್ರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಎಸ್, ಇವತ್ತು RCB ಚಾಂಪಿಯನ್ಸ್ ಒಂದು ಟ್ರೋಫಿ ಬೆಂಗಳೂರಿಗೆ ಬಂದಿರುವಂಥದ್ದು. ಎಷ್ಟು ಸಂಭ್ರಮ ಇದೆ, ಎಷ್ಟು ಖುಷಿ ಇದೆ ಇವತ್ತು? ತುಂಬ ಖುಷಿ ಆಗ್ತಿದೆ ಸರ್. 18 years ಆದಮೇಲೆ ಗೆದ್ದರು, ವರ್ತ್ ದ ವೇಟ್ ಅನಿಸ್ತಿದೆ. ಫೈನಲಿ ದೇ ಒನ್ ದ ಟ್ರೋಫಿ. ವಿರಾಟ್ ಕೊಹ್ಲಿ ಕೈಯಲ್ಲಿ ಟ್ರೋಫಿ ನೋಡಿದ್ವಲ್ಲ, ಅದೇ ಖುಷಿ ಆಗ್ತಾ ಇತ್ತು. ಮತ್ತು ABD ವಿಲಿಯರ್ಸ್, ಕ್ರಿಸ್ ಗೇಲ್ ಅವ್ರ ಕೈಯಲ್ಲಿ ಟ್ರೋಫಿ ನೋಡಿ ತುಂಬ ಖುಷಿ ಆಯಿತು. ನಿನ್ನೆ ಸಂಭ್ರಮ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ ಬೆಂಗಳೂರು ಸ್ಟ್ರೀಟ್ಸು, ಕ್ರ್ಯಾಕರ್ಸು ಮತ್ತು ಪಟಾಕಿ ಹೊಡೆದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಫುಲ್ ಖುಷಿ ಆಯಿತು ನಮಗೆ. ಫುಲ್ಲು ಎಲ್ಲರೂ RCB ಅದು ಲೈಕ್ ನೋ ವರ್ಡ್ಸ್ ಸರ್. ಅಷ್ಟು ಖುಷಿ ಆಯಿತು. ವಿರಾಟ್ ಕೊಹ್ಲಿ ಅವ್ರು ಎಮೋಷನಲ್ ಆದರು, ಅದಕ್ಕೆ ಖುಷಿ. ವರ್ಷದ ಪೂರ್ತಿ ಎಲ್ಲ ಸಂಭ್ರಮ ನಿನ್ನೆ ಒಂದೇ ದಿನದಲ್ಲಿ ಕಾಣಿಸ್ತು, ಹೌದಲ್ವಾ? ಹೌದು.
ಎಷ್ಟು ನೀವೆಷ್ಟು ಎಕ್ಸಾಕ್ಟ್ ಆಗಿದ್ರಿ ಆ ಟೈಮಲ್ಲಿ ಏನು ಕತೆ ಅಂತ? ಸ್ಟಾರ್ಟಿಂಗ್ ಚೂರು ಸಾಲ್ಟ್ ಅವ್ರು ಔಟ್ ಆದಾಗ ಚೂರು ಹೋಪ್ಸು ಸ್ವಲ್ಪ ಡೌನ್ ಆಯಿತು. ಆಮೇಲೆ ನಮ್ಮ ಬೌಲರ್ಸ್ ಚೆನ್ನಾಗಿ ಬೌಲ್ ಮಾಡಿ ಆಮೇಲೆ ವಿಕೆಟ್ ತೆಗೆದ್ರಲ್ವ, ಸೊ ಚೆನ್ನಾಗಿತ್ತು. ಓಕೆ, ವಿರಾಟ್ ಕೊಹ್ಲಿ ಅವರು ಭಾವುಕರಾಗ್ತಾರೆ. ಹಾಂ ಹೌದು, ಎಮೋಷ್ನಲ್ ಆಗ್ತಾರೆ ತುಂಬ. ಅವ್ರನ್ನ ಎಮೋಷನ್ ಆಗೋದು ನೋಡಿ ಎಷ್ಟೋ ಜನ ನಾವು ಎಮೋಷ್ನಲ್ ಆದ್ವಿ. ನಮ್ಮ ಮನೇಲಿ ಎಲ್ಲ ತುಂಬ ಎಮೋಷ್ನಲ್ ಮುಖದ ಮೇಲೆ 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರು, ಹಾಂ ವರ್ಷನೂ 18 ವರ್ಷನೂ ಲಕ್ಕಿ ಇಯರ್. ಹೌದು, ಲಕ್ಕಿ ಇಯರ್ 2025 ಮತ್ತು ಲಕ್ಕಿ 18 ಲಕ್. ನಮಸ್ತೆ. ನಾವು RC ಮ್ಯಾಚಿಂದ 2008ರಿಂದ ನೋಡ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ಅವರು ತಾಳ್ಮೆ ಮತ್ತು ಪರೀಕ್ಷೆಗೆ ಇದು ಒಂದು ದೊಡ್ಡ ಗೆಲುವು ಅಂತ ನಾನು ಅನ್ಕೊತಿದ್ದೀವಿ. ದೊಡ್ಡ ಗೆಲುವು ಅನ್ಕೊತಿದ್ದೀವಿ. ವಿರಾಟ್ ಕೊಹ್ಲಿ ಅವರ ತಾಳ್ಮೆಯಿಂದ ಇದು ನಮ್ಮ RCB ತಂಡ ಇವತ್ತು ಚಾಂಪಿಯನ್ ಆಗಿದೆ. ಹಿಂಗೆ ಇರ್ತೈತೆ ನಮ್ಮ RCB ಸಪೋರ್ಟು ಎಲ್ಲ ಕರ್ನಾಟಕದ ಜನತೆದು. ಕನ್ನಡ ಜನತೆದು ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತದ್ದು ಮತ್ತು ಔಟ್ ಆಫ್ ಕಂಟ್ರಿದು ಇರುತ್ತೆ. ಜೈ RCB, ಜೈ ಕೊಹ್ಲಿ.